ಯೋಗವಾಹಕಗಳು. ಆಪ್ಷನ್ ಬಿ ಯೋಗವಾಹಕಗಳು. ಸರಿಯಾದ ಉತ್ತರ 10 ಅಂಕಗಳನ್ನು ಪಡೆದಿರುತ್ತಾರೆ. ಈಗ ಮೂರನೇ ಪ್ರಶ್ನೆ ಕಾರಂತ ಕನ್ನಡಕ್ಕೆ. ಪ್ರಶ್ನೆ: ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರಗಳನ್ನು ಹೀಗೆನ್ನುತ್ತಾರೆ. ಆಪ್ಷನ್ ಎ ಅನುನಾಸಿಕ ಅಕ್ಷರಗಳು, ಆಪ್ಷನ್ ಬಿ ಸ್ವರಾಕ್ಷರಗಳು, ಆಪ್ಷನ್ ಸಿ ಮಹಾಪ್ರಾಣಗಳು, ಆಪ್ಷನ್ ಡಿ ಅಲ್ಪ ಪ್ರಾಣಾಕ್ಷರಗಳು. ಆಪ್ಷನ್ ಡಿ ಅಲ್ಪ ಪ್ರಾಣ. ಸರಿಯಾದ ಉತ್ತರ 10 ಅಂಕಗಳನ್ನು ಪಡೆದಿರುತ್ತಾರೆ. ಕೊನೆಯ ಪ್ರಶ್ನೆ ಮಾಸಿ ತಂಡಕ್ಕೆ. ಕನ್ನಡ ವರ್ಣಮಾಲೆಗಳಲ್ಲಿರುವ ಪ್ರಮುಖ ವಿಭಾಗಗಳು. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಕನ್ನಡ ವರ್ಣಮಾಲೆಯಲ್ಲಿರುವ ಪ್ರಮುಖ ವಿಭಾಗಗಳು. ತಪ್ಪು ಉತ್ತರ. ಈಗ ಪ್ರಶ್ನೆ ಕುವೆಂಪು ತಂಡಕ್ಕೆ. 3 ವಿಭಾಗ. ಸರಿಯಾದ ಉತ್ತರ. ಈಗ ಮೊದಲನೇ ಸುತ್ತು ಮುಗಿದು ಎರಡನೇ ಸುತ್ತನ್ನು ನನ್ನ ಸ್ನೇಹಿತೆ ಅಮೃತಸಿ ಮುಂದುವರಿಸುತ್ತಾರೆ. ಮೊದಲನೆಯ ಪ್ರಶ್ನೆ ಕುವೆಂಪು ತಂಡ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆಪ್ಷನ್ ಎ ಅಲ್ಪ ವಿರಾಮ, ಆಪ್ಷನ್ ಸಿ ಉದ್ಧರಣ, ಆಪ್ಷನ್ ಬಿ ಅಲ್ಪ ವಿರಾಮ, ಆಪ್ಷನ್ ಡಿ ಆವರಣ. ಅಲ್ಪ ವಿರಾಮ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆಪ್ಷನ್ ಎ ಅರ್ಧ ವಿರಾಮ, ಆಪ್ಷನ್ ಸಿ ಉದ್ಧರಣ, ಆಪ್ಷನ್ ಬಿ ಅಲ್ಪ ವಿರಾಮ, ಆಪ್ಷನ್ ಡಿ ಆವರಣ. ಸರಿಯಾದ ಉತ್ತರ. ಬೇರೆ ತಂಡಕ್ಕೆ 5 ಅಂಕ. ಬೇರೆ ಪ್ರಶ್ನೆ. ಹರ್ಷ, ಅಚ್ಚರಿ, ಸಂತಸ, ದುಃಖ, ಕೋಪ, ತಿರಸ್ಕಾರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ವಿವರಣಾತ್ಮಕ, ಆಪ್ಷನ್ ಬಿ ಪ್ರಶ್ನಾರ್ಥಕ, ಆಪ್ಷನ್ ಸಿ ಉದ್ಧರಣ, ಆಪ್ಷನ್ ಡಿ ಭಾವಸೂಚಕ. ತಪ್ಪಾದ ಉತ್ತರ. ಹರ್ಷ, ಅಚ್ಚರಿ, ಸಂತಸ, ದುಃಖ, ಕೋಪ, ತಿರಸ್ಕಾರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ವಿವರಣಾತ್ಮಕ, ಆಪ್ಷನ್ ಬಿ ಪ್ರಶ್ನಾರ್ಥಕ, ಆಪ್ಷನ್ ಸಿ ಉದ್ಧರಣ, ಆಪ್ಷನ್ ಡಿ ಭಾವಸೂಚಕ. ತಪ್ಪಾದ ಉತ್ತರ. ಹರ್ಷ, ಅಚ್ಚರಿ, ಸಂತಸ, ದುಃಖ, ಕೋಪ, ತಿರಸ್ಕಾರ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ವಿವರಣಾತ್ಮಕ, ಆಪ್ಷನ್ ಬಿ ಪ್ರಶ್ನಾರ್ಥಕ, ಆಪ್ಷನ್ ಸಿ ಉದ್ಧರಣ, ಆಪ್ಷನ್ ಡಿ ಭಾವಸೂಚಕ. ತಪ್ಪಾದ ಉತ್ತರ. ಆಡಿಯನ್ಸ್ ತಪ್ಪಾದ ಉತ್ತರ. ಸರಿಯಾದ ಉತ್ತರ.
ಬಳಸಿಕೊಂಡು ಗುಲಾಮನಂತೆ ವರ್ತಿಸಲು ಕಾರಣವೇನು? ಈ ವಾಕ್ಯದಲ್ಲಿ ಕೊನೆಯಲ್ಲಿ ಇರಬೇಕಾದ ಲೇಖನ ಚಿಹ್ನೆ. ಆಪ್ಷನ್ ಎ ಪೂರ್ಣ ವಿರಾಮ, ಆಪ್ಷನ್ ಬಿ ಅಲ್ಪ ವಿರಾಮ, ಆಪ್ಷನ್ ಸಿ ಭಾವಸೂಚಕ, ಆಪ್ಷನ್ ಡಿ ಪ್ರಶ್ನಾರ್ಥ. ಆಪ್ಷನ್ ಬಿ ತಪ್ಪಾದ. ಅಪಾರ ಶಕ್ತಿಯನ್ನು ಒಳಗಡೆ ಇರಿಸಿಕೊಂಡು ಗುಲಾಮನಂತೆ ವರ್ತಿಸಲು ಕಾರಣವೇನು? ಈ ವಾಕ್ಯದಲ್ಲಿ ಕೊನೆಯಲ್ಲಿ ಇರಬೇಕಾದ ಲೇಖನ ಚಿಹ್ನೆ. ಕಾರ್ಯಪ್ರಕರಣಕ್ಕೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ನಾಸ್ತೀಕರಣಕ್ಕೆ ನೇರವಾದ ಪ್ರಶ್ನೆ. ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಈ ವಾಕ್ಯದಲ್ಲಿ ಬರಬೇಕಾದ ಲೇಖನ ಚಿಹ್ನೆ. ಆಪ್ಷನ್ ಎ ಪೂರ್ಣ ವಿರಾಮ, ಆಪ್ಷನ್ ಬಿ ಅಲ್ಪ ವಿರಾಮ, ಆಪ್ಷನ್ ಸಿ ಅರ್ಧ ವಿರಾಮ, ಆಪ್ಷನ್ ಡಿ ವಿವರಣಾ ವಿರಾಮ. ಸರಿಯಾದ ಉತ್ತರ ನಾಸ್ತೀಕರಣಕ್ಕೆ. ಈಗ ಎರಡನೇ ಸುತ್ತು ಪೂರ್ಣವಾಗಿದೆ. ಮೂರನೇ ಸುತ್ತನ್ನು ನನ್ನ ಸಹೋದರಿ ಆದರ್ಶಿನಿ ಅವರು ನಡೆಸುತ್ತಿದ್ದಾರೆ. ಈಗ ಮೂರನೇ ಸುತ್ತಿನ ಮೊದಲನೇ ಪ್ರಶ್ನೆ ಕುವೆಂಪು ತಂಡಕ್ಕೆ. ಮನೆ ಮಠ ಜೋಡು ನುಡಿ ನಟ ನಡುವೆ ಗಾಳಿ. ತಪ್ಪಾದ ಉತ್ತರ ಕಾಲಕೃಷ್ಣ. ಮನೆ ಮಠ ಜೋಡು ನುಡಿ ನಟ ನಡುವೆ ಯಾವ ಪದ? ಸರಿಯಾದ ಉತ್ತರ. ಅಂಕ 5 ವೇಗದಲ್ಲಿ. ನೇರ ಪ್ರಶ್ನೆ. ಬೇಡ ಬೇಡ ವಿರುಕ್ತಿ ಜನಾರ್ದನ ಜೋಡು. ತಪ್ಪಾದ ಉತ್ತರ. ಈಗ ಪ್ರಶ್ನೆ ಕಾರಣಕರಣ. ಬೇಡ ಬೇಡ ವಿರುಕ್ತಿ ಜನಾರ್ದನ ಯಾವ? ಸರಿಯಾದ ಉತ್ತರ. ತಪ್ಪಾದ ಉತ್ತರ. ಬೇಡ ಬೇಡ ವಿರುಕ್ತಿ ಜನಾರ್ದನ ಆಡಿಯನ್ಸ್. ಬೇಡ ಬೇಡ ವಿರುಕ್ತಿ ಪದ ಜನಾರ್ದನ ಯಾವ ಪದ? ಜೋಡು. ತಪ್ಪಾದ ಉತ್ತರ. ಯಾಕೋ ಆನ್ಸರ್ ಗೊತ್ತಿಲ್ವಾ? ವಿರುಕ್ತಿ ಜೋಡಿ ಅಲ್ಲ. ಗೊತ್ತಿಲ್ವಾ? ಸರಿಯಾದ ಉತ್ತರ ಅನುಕರಣ ವ್ಯಾಯ. ನೇರ ಪ್ರಶ್ನೆ ಕಾರಣಕರಣಕ್ಕೆ. ಸತಿ ಕತಿ ಜೋಡು ನುಡಿ ಬೇಗ ಬೇಗ ವಿರುಕ್ತಿ. ಸರಿಯಾದ ಉತ್ತರ. ಈಗ ಪ್ರಶ್ನೆ ಮಾಸಿಕರಣಕ್ಕೆ. ಸರಸರ ಅನುಕರಣ ಜಯ ಕಾಡು ಮೇಡು
ರಾಜನಲ್ಲ. ಹಾಗಾದರೆ ನಾನಿಲ್ಲ. ಹತ್ತು ತಲೆಯುಂಟು ರಾವಣನಲ್ಲ, ಬಾಲ ಉಂಟು ಹನುಮಂತನಲ್ಲ, ಕಿರೀಟ ಉಂಟು ರಾಜನಲ್ಲ. ಹಾಗಾದರೆ ನಾನಿಲ್ಲ. ಹತ್ತು ತಲೆಯುಂಟು ರಾವಣನಲ್ಲ, ಬಾಲ ಉಂಟು ಹನುಮಂತನಲ್ಲ, ಕಿರೀಟ ಉಂಟು ರಾಜನಲ್ಲ. ಹಾಗಾದರೆ ನಾನು. Last audience. ಪೈನಾಪಲ್, ಬಾಳೆಹಣ್ಣು, ಯಾರು ಹೇಳೋದು? ಕೊಪ್ಪೆ, ಅಲ್ಲ. ಸರಿಯಾದ ಉತ್ತರ ಹೀರೆಕಾಯಿ. ನೇರವಾದ ಪ್ರಶ್ನೆ. ಬೇರೂರು. ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೆಯುವುದು, ನೀರಲ್ಲೇ ಸಾಯುತ್ತದೆ. ಆಡಿಯನ್ಸ್ ಅಲ್ಲ. ಸರಿಯಾದ ಉತ್ತರ 5 ಅಂಕಗಳು ಆಡಿಯನ್ಸ್. ನೇರವಾದ ಪ್ರಶ್ನೆ. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಪೂಜಾರಿಯಲ್ಲ, ಮೂರು ಕಣ್ಣುಂಟು ಹರನಲ್ಲ. ಈ ಒಬ್ಬರು ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ. ಮಾಸಿನ ಮೂರು ಬಣ್ಣಗಳ ಸುಂದರ ಪಕ್ಷಿ, ನೀಲ ಗಗನದಲ್ಲಿ ಹಾರುವೆನು, ಜಯ ಜಯಕಾರವ ಹೇಳಲು ಜನರು, ಮೇಲಕ್ಕೆ ಮೇಲಕ್ಕೆ ಏರುವೆನು. ತಪ್ಪಾಗಿದೆ. ಮೂರು ಬಣ್ಣಗಳ ಸುಂದರ ಪಕ್ಷಿ, ನೀಲ ಗಗನದಲ್ಲಿ ಹಾರುವೆನು, ಜಯ ಜಯಕಾರವ ಹೇಳಲು ಜನರು, ಮೇಲಕ್ಕೆ ಮೇಲಕ್ಕೆ ಏರುವೆನು. ಮೂರು ಬಣ್ಣಗಳ ಸುಂದರ ಪಕ್ಷಿ, ನೀಲ ಗಗನದಲ್ಲಿ ಹಾರುವೆನು, ಜಯ ಜಯಕಾರವ ಹೇಳಲು ಜನರು, ಮೇಲಕ್ಕೆ ಮೇಲಕ್ಕೆ ಏರುವೆನು. ಸರಿಯಾದ ಅಂಕಗಳು ಕಾರಂತ ತಂಡಕ್ಕೆ 5. ನಾಲ್ಕನೇ ಸುತ್ತು 5. ಈಗ 5ನೇ ಸುತ್ತನ್ನು ಸಹೋದರಿ ಆದರ್ಶ್ ಹೇಳುತ್ತಾರೆ. 5ನೇ ಸುತ್ತು ಗಾದೆಗಳನ್ನು ಪೂರ್ಣಗೊಳಿಸುವ ಸುತ್ತು. ಮೊದಲನೇ ಪ್ರಶ್ನೆ ಕುವೆಂಪು ತಂಡಕ್ಕೆ. ಮಾತು ಆಡಿದರೆ ಹೊರತು ಡ್ಯಾಶ್ ಮುಂದಿನ ಭಾಗವನ್ನು ಪೂರ್ಣಗೊಳಿಸಿ. ಮಾತು ಆಡಿದರೆ ಹೋಯಿತು, ಈ ಗಾದೆಯ ಮುಂದಿನ ಭಾಗವನ್ನು ಪೂರ್ಣಗೊಳಿಸಿ. ಕಾರಂತ ತಂಡಕ್ಕೆ. ಮಾತು ಆಡಿದರೆ ಹೋಯಿತು, ಈ ಗಾದೆಯ ಮುಂದಿನ ಭಾಗವನ್ನು ಪೂರ್ಣಗೊಳಿಸಿ.
ಆಗಿದ್ದರೆ ಹೋಯಿತು. ಈ ಗಾದೆ ಮಾತಿನ ಮುಂದಿನ ಭಾಗವನ್ನು ಪೂರ್ಣಗೊಳಿಸಿ. Past audience. Question. ಮಾತು ಆಡಿದರೆ ಹೋಯಿತು. ಈ ಗಾದೆಯನ್ನು ಪೂರ್ಣಗೊಳಿಸಿ. ಗಾದೆ ಮಾತನ್ನು ಪೂರ್ಣಗೊಳಿಸಿ. ಮುತ್ತು ಹೊಡೆದರು. ಸರಿಯಾದ ಉತ್ತರ. 5ನೇ ಸುತ್ತಿನ ಮೊದಲನೇ ನೇರ ಪ್ರಶ್ನೆ ಬೇರೆ ತರಗತಿ. ಕಟ್ಟುವುದು ಕಠಿಣ, ಕಟ್ಟುವುದು ಕಠಿಣ. ಸರಿಯಾದ. ಈಗ ಪ್ರಶ್ನೆ ಕಾರಣದ ತರಗತಿ. ಮೂತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಸರಿಯಾದ. ಈಗ ಪ್ರಶ್ನೆ ಮಾಸಿ ತರಗತಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸರಿಯಾದ. ಈಗ 6ನೇ ಸುತ್ತು ಅಂಕಿತ ನಾಮ ಮತ್ತು ಕಾರ್ಯನಾಮಗಳ ಸುತ್ತು. ಮೊದಲನೇ ಪ್ರಶ್ನೆ ಕೇಳಿದ್ದೇವೆ. ಕೇಳಿ ಹುಟ್ಟಪ್ಪ. ಇದರ ಕಾರ್ಯನಾಮ ಸರಿಯಾದ ಉತ್ತರ. ಕುವೆಂಪು ತಂಡಕ್ಕೆ 6ನೇ ಸುತ್ತು 10. ನೇರವಾದ ಪ್ರಶ್ನೆ ಬೇರೆ ತರಗತಿ. ಅಲ್ಲಮ ಪ್ರಭುವಿನ ವಚನದ ಅಂಕಿತ ನಾಮ. ಅಲ್ಲಮ ಪ್ರಭುವಿನ ವಚನದ ಅಂಕಿತ ನಾಮ. ಆಡಿಯನ್ಸ್ ಅವರಿಗೆ ಪ್ರಶ್ನೆ. ಅಲ್ಲಮ ಪ್ರಭುವಿನ ವಚನದ ಅಂಕಿತ ನಾಮ. ಅಲ್ಲ. ತಪ್ಪಾದ ಉತ್ತರ. ಜನಮಂದಿರ. ಅಲ್ಲ. ಮಲ್ಲಿಕಾರ್ಜುನ. ಅಲ್ಲ. ಯಾರದು? ಆನ್ಸರ್ ಗುಹೇಶನ. ನೇರವಾದ ಪ್ರಶ್ನೆ ಕಾರ್ಯತಂತ್ರ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇವರ ಕಾರ್ಯನಾಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇವರ ಕಾರ್ಯನಾಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇವರ ಕಾರ್ಯನಾಮ ಸರಿಯಾದ. 5 ಅಂಕಗಳು. ನೇರ ಪ್ರಶ್ನೆ ಮಾಸ್ತಿ ವೆಂಕಟೇಶ್.
ಪತ್ರದ ಒಡಲು ವಂದನೆಗಳೊಂದಿಗೆ ತಮ್ಮ ನಂಬಿಕೆಯ ಇಂದ ಇವರಿಗೆ. ಆಪ್ಷನ್ ಸಿ ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ, ಸಂಬೋಧನೆ, ಪ್ರೇಮ, ಸಮಾಚಾರ, ಒಡಲು, ನಿಮ್ಮ ಪ್ರೀತಿಯ ಹೊರವಿಳಾಸ. ಆಪ್ಷನ್ ಡಿ ಸಂಬೋಧನೆ, ಕ್ಷೇಮ, ಸಮಾಚಾರ, ಒಡಲು, ನಿಮ್ಮ ಪ್ರೀತಿಯ ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ, ಹೊರವಿಳಾಸ. ಆಪ್ಷನ್ ಡಿ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಮಾಸಿಕಕ್ಕೆ ಕಾರಕಕ್ಕೆ ದೊಡ್ಡಮ್ಮನಿಗೆ ಪತ್ರವನ್ನು ಬರೆಯುವಾಗ ಹೀಗೆಂದು ಸಂಬೋಧಿಸಬೇಕು. ಆಪ್ಷನ್ ಎ ಮಾತೃಶ್ರೀ, ಆಪ್ಷನ್ ಬಿ ತಾಯಿಯ ತಂಗಿ ಅವರಿಗೆ, ಆಪ್ಷನ್ ಸಿ ಮಾತೃಶ್ರೀ ಸಮಾನರಾದ, ಆಪ್ಷನ್ ಡಿ ತಾಯಿಯ ಸಮಾನರಾದ. ಮಾತೃಶ್ರೀ ಸಮಾನರಾದ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಮಾಸಿಕಕ್ಕೆ ಬಂಧು ಬಳಗಕ್ಕೆ ಬರೆಯುವಾಗ ಪತ್ರಗಳನ್ನು ಹೀಗೆಂದು ಕರೆಯುವರು. ಆಪ್ಷನ್ ಎ ವೈಯಕ್ತಿಕ ಪತ್ರ, ಆಪ್ಷನ್ ಬಿ ಮನವಿ ಪತ್ರ, ಆಪ್ಷನ್ ಸಿ ವೃತ್ತಿ ಪತ್ರಿಕೆಗೆ ಸಂಬಂಧಿಸಿದ ಪತ್ರ, ಆಪ್ಷನ್ ಡಿ ಸಮುದಾಯ ಪತ್ರ. ಸರಿಯಾದ. ಈಗ ಎಂಟನೇ ಸುತ್ತನ್ನು ನನ್ನ ಗೆಳತಿಯಾದ ಅಂಕಸಿ. ಎಂಟನೆಯ ಸುತ್ತು ವಿರುದ್ಧಾರ್ಥಕ ಪದಗಳ ಸುತ್ತು. ಮೊದಲನೆಯ ಪ್ರಶ್ನೆ ಕುರಿತು. ಶಬ್ದ, ನಿಶ್ಶಬ್ದ, ವಿಶ್ವಾಸ, ಅವಿಶ್ವಾಸ. ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ, ಕೇಂದ್ರೀಕರಣ. ಸುಖ, ದುಃಖ, ಪಾಪ. ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ, ಕಾರ್ಯ. ಉಚಿತ, ಅನುಚಿತ, ಸಹಕಾರ, ಅಸಹಕಾರ. ಸರಿಯಾದ ಉತ್ತರ. ನೇರ ಪ್ರಶ್ನೆ, ನಾಸ್ತಿಕತೆ. ಧರ್ಮ, ಅಧರ್ಮ, ಮೃದು, ಸರಿಯಾದ ಉತ್ತರ. ಈ ಎಂಟು ಸುತ್ತುಗಳನ್ನು, ಈ ಚಟುವಟಿಕೆ 8 ಸುತ್ತುಗಳನ್ನು ಮುಗಿಸಿದ್ದೀವಿ. ಈಗ ಈ ಸುತ್ತುಗಳಲ್ಲಿ ಯಾವ ಪದ್ಧತಿ ಬರುತ್ತೆ? ಈ 8 ಸುತ್ತಿನ ತಂಡದ ವಿಜಯಕ್ಕೆ ಕಾರಣದಿಂದ 70 ಅಂಕಗಳನ್ನು